ನಮಸ್ಕಾರ. ಸಾಮಾನ್ಯವಾಗಿ ಮಕ್ಕಳು ಬೆಳೆದ ಮೇಲೆ ಅವರಿಗೆ ಈ ಥರ ಸಮಸ್ಯೆ ಇದೆ, ಈ ಥರ ಆಡ್ತಿದ್ದಾರೆ ಅಂತ ಆಟಿಸಮ್ ಇರುವ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಆವಾಗ ನಮಗನ್ಸುತ್ತೆ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಕರ್ಕೊಂಡು ಬಂದರೆ ಒಳ್ಳೆಯ ರಿಸಲ್ಟನ್ನು ಕೊಡ್ಬೋದಿತ್ತು ಅಂತ. ಹಾಗಾಗಿ ಇಂದು ನಾವು ಈ ಆಟಿಸಮ್ ಅಂದ್ರೇನು, ಅದರ ಕಾರಣಗಳು, ಲಕ್ಷಣಗಳು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಯಾವ ಥರ ತೆಗೆದುಕೊಳ್ಬೋದು ಇದೆಲ್ಲವನ್ನು ತಿಳಿದುಕೊಳ್ಳೋಣ. ಬಹಳಷ್ಟು ಬಾರಿ ಡಾಕ್ಟರ್ ನಿಮ್ಮ ಮಗುವಿಗೆ ಆಟಿಸಮ್ ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣ ಆಕಾಶವೇ ತಲೆ ಮೇಲೆ ಬಿದ್ದೋಯ್ತು ಅಂತ ಫೀಲ್ ಆಗುತ್ತೆ. ಅದು ಸಹಜ, ಯಾಕೆಂದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ನಮಗೆ ಸಹಜವಾಗಿ ಅನಿಸುತ್ತೆ. ಆದರೆ ಇದಕ್ಕೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ಇದೊಂದು ಸ್ಪೆಕ್ಟ್ರಮ್ ಅಂತ, ಅಂದರೆ ಎಲ್ಲ ಆಟಿಸಮ್ ಇರೋ ಮಕ್ಕಳು ಒಂದೇ ಥರ ಇರಬೇಕು, ಒಂದೇ ಥರ ಸಮಸ್ಯೆಯನ್ನು ಅನುಭವಿಸ್ಬೇಕು ಅಂತ ಖಂಡಿತ ಇಲ್ಲ. ಬಹಳಷ್ಟು ಫೇಮಸ್ ಫಿಗರ್ಸ್ ಆಟಿಸಮ್ಮಿಂದ ಬಳಲ್ತಾ ಇದ್ದರು. ಐನ್ಸ್ಟೀನ್, ನ್ಯೂಟನ್. ಕೆಲವೊಂದು ಮಾಹಿತಿಗಳ ಪ್ರಕಾರ ಮೈಕ್ರೋಸಾಫ್ಟ್ನ ಫೌಂಡರ್ ಇದ್ದಾರಲ್ಲ ಬಿಲ್ ಗೇಟ್ಸ್, ಅವರು ಕೂಡ ಆಟಿಸಮ್ಮಿಂದ ಬಳಲ್ತಿದ್ರು ಅಂತ ಹೇಳ್ತಾರೆ. ಇನ್ನು ನಿಕೋಲಾ ಟೆಸ್ಲಾ, ದೊಡ್ಡ ಇನ್ವೆಂಟರ್, ದೊಡ್ಡ ಈ ವಿಜ್ಞಾನದ ವಿಷಯದಲ್ಲಿ ದೊಡ್ಡ ಹೆಸರು. ಆ ನಿಕೋಲಾ ಟೆಸ್ಲಾ ಕೂಡ ಈ ಥರದ ಸಮಸ್ಯೆಯನ್ನು ಬಳಲ್ತಿದ್ರು ಅಂತ. ಬಾಬಿ ಫಿಶರ್ ಅನ್ನೋರು ಚೆಸ್ನಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದವರು, ಅವರಿಗೂ ಕೂಡ ಈ ಕಾಯಿಲೆ ಇತ್ತಂತೆ. ಇವೆಲ್ಲ ಕನ್ಫರ್ಮ್ ಆಗಿರುವಂಥ ಕೇಸಸ್. ಹಾಗಾಗಿ ಆಟಿಸಮ್ ಇದೆ ಅಂದ ಮಾತ್ರಕ್ಕೆ ಎಲ್ಲ ಮುಗಿದೋಯ್ತು, ನನ್ನ ಮಗು ಬುದ್ಧಿಮಾಂದ್ಯ ಅಂತ ಖಂಡಿತ ಅಂದ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಷ್ಟೋ ಬಾರಿ ಏನಾಗುತ್ತೆ ಅಂತಂದರೆ, ನಾವು ಬೇರೆ ಏನಕ್ಕೋ ಅಪ್ಪ ಅಮ್ಮ ಮಗುವನ್ನು ಕರ್ಕೊಂಡು ಬಂದಾಗ ನಾವು ಅದನ್ನು ಗಮನಿಸಿ ಮಗುವಿನಲ್ಲಿ ಸ್ವಲ್ಪ ಸಮಸ್ಯೆ ಅನ್ನಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ, ಅದೇ ನಮ್ಮ ಮಗುವಿನಲ್ಲಿ ಸಮಸ್ಯೆ ಯಾಕೆ, ಹೇಗೆ ಬರಲಿಕ್ಕೆ ಸಾಧ್ಯ, ಇವರು ಸುಮ್ಮನೆ ಡಾಕ್ಟ್ರಿಗೆ ಹಾಗೆ ಅನ್ನಿಸ್ತಾ ಇದೆ ಅಂತಾನೋ, ಅಥವಾ ನಮ್ಮ ಮಗು ಚೆನ್ನಾಗಿ ಮೊಬೈಲ್ ಆಪ್ರೇಟ್ ಮಾಡುತ್ತೆ, ಎಲ್ಲೋ ಒಂದು ಸ್ವಲ್ಪ ಅದರ ಡೆವಲಪ್ಮೆಂಟಲ್ಲಿ ಒಂಚೂರು ಡಿಲೇ ಆಗಿದೆ ಅಂತ ಅಷ್ಟೇ ಅಂದ್ಕೊಳ್ತಾರೆ. ಹಾಗಲ್ಲ, ನಿಮಗೆ ಸ್ವಲ್ಪ ಅನುಮಾನ ಬಂದರೂ ಕೂಡ ನೀವು ಮಗುವನ್ನು ಪೀಡಿಯಾಟ್ರಿಷನ್ ಹತ್ರ ಅಥವಾ ಯಾವುದೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಬೇಕು. ನಮ್ಮ ಮಗುವಿಗೆ ಸಮಸ್ಯೆ ಇದೆಯಾ ಅಂತ ಒಂದು ಸಾರಿ ನೋಡಿ ಅಂತ. ಅಂದರೆ ಪ್ರತಿಯೊಂದು ಮಗುವಿನೂ ನೀವು ಅನುಮಾನ ದೃಷ್ಟಿಯಿಂದ ನೋಡಬೇಕು ಅಂತಲ್ಲ, ಆದರೆ ನಾನು ಮುಂದೆ ಹೇಳುವಂತಹ ಸಿಂಪ್ಟಮ್ಸ್ ಏನಾದರೂ ಕಂಡ್ರೆ ಆಗ ನೀವು ಇಮಿಡಿಯೇಟ್ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಯಾಕೆಂದರೆ ದೊಡ್ಡವರಾಗ್ತಾ ಹೋದ ಹಾಗೆ ಆ ಥೆರಪಿಗಳು ಅಥವಾ ಟ್ರೀಟ್ಮೆಂಟಿನ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಆಟಿಸಮ್ಗೆ ಕಾರಣಗಳೇನು? ಕಾರಣಗಳು ತುಂಬ ಇವೆ, ಆದರೆ ವಿಶೇಷವಾಗಿ 3 ಥರದ ಕಾರಣಗಳು ಇರಬಹುದು ಅಂತ ಹೇಳ್ತಾರೆ. ಭಾಳಷ್ಟು ಬಾರಿ ಆಟಿಸಮ್ಗೆ ಕಾರಣಗಳು ಈ ಕಾರಣದಿಂದ ಬಂತು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೂಡ ಹೇಳ್ತಾರೆ. ಅದೇನೇ ಇರಲಿ, ಈ 3 ಮುಖ್ಯ ಕಾರಣಗಳು ಅಂತಂದರೆ, ಒಂದು ಎನ್ವಿರಾನ್ಮೆಂಟಲ್, ಇನ್ನೊಂದು ಜೆನೆಟಿಕ್ಸಿಂದ, ಮೂರನೇದು ಡೆವಲಪ್ಮೆಂಟಲ್ ಅಂದರೆ ಬ್ರೈನ್ ಡೆವಲಪ್ಮೆಂಟಲ್ ಆಗುವಂಥ ಪ್ರಾಬ್ಲಮ್ಸ್. ಎನ್ವಿರಾನ್ಮೆಂಟಲ್ ಅಂತಂದರೆ ಈ ತಂದೆ ತಾಯಿಗೆ ವಯಸ್ಸಾದ ನಂತರ ಮಗು ಹುಟ್ಟಿದರೆ ಬರುವ ಸಾಧ್ಯತೆ ಸ್ವಲ್ಪ ಹೆಚ್ಚು ಅಂತ. ಅಂದರೆ ನಿಮಗೆ ಆಲ್ರೆಡಿ 40-45 ಆಗಿಬಿಟ್ಟಿದೆ, ಈಗ ಮಗು ಮಾಡ್ಕೊಂಡ್ಬಿಟ್ರೆ ಮಗುವಿಗೆ ಸಮಸ್ಯೆ ಇರುತ್ತೆ ಅಂತ ಖಂಡಿತ ಅಲ್ಲ, ದಯವಿಟ್ಟು ಹಾಗೆ ಅಂದ್ಕೊಳ್ಬೇಡಿ. ಬಟ್ ಆ ಸಾಧ್ಯತೆ ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಅಷ್ಟೇ. ಅದಕ್ಕೂ ಕೂಡ ಸೊಲ್ಯೂಷನ್ಸ್ ಇವೆ. ಎಷ್ಟೇ ವಯಸ್ಸಾದ ಆಗಿದ್ದರೂ ಕೂಡ ಒಳ್ಳೆಯ ಮಗುವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಇನ್ನು ಎರಡನೇದು ಅಂದರೆ ವಿಷ ಆಹಾರ. ತಂದೆ ತಾಯಿ ತುಂಬ ಕೆಟ್ಟ ಫುಡ್ಡನ್ನು ಸೇವನೆ ಮಾಡ್ತಾ ಇದ್ದರೆ, ತುಂಬ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಇದ್ದರೆ ಆ ಥರದ್ರಿಂದ ಬರುವ ಚಾನ್ಸಸ್ ಜಾಸ್ತಿ. ಹಾಗಾಗಿಯೇ ನಾವು ಆಯುರ್ವೇದದಲ್ಲಿ ಮಗುವಿಗೆ ಪ್ಲ್ಯಾನ್ ಮಾಡೋ ಮೊದಲು ಪಂಚಕರ್ಮ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳೋದು. ಆ ಥರ ತೆಗೆದುಕೊಂಡ್ರೆ ಅಂಡಾಣು ಮತ್ತು ವೀರ್ಯಾಣು ಎರಡೂ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ರೆಡಿಯಾಗಿ ಒಳ್ಳೆಯ ಮಗುವನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಮತ್ತು ಗರ್ಭಾವಸ್ಥೆಯಲ್ಲಿ ಆಗುವಂಥ ಸಮಸ್ಯೆಗಳು, ಅಂದರೆ ಆಗ ಏನಾದರೂ ರೋಗಗಳು ಬಂದಿದ್ದರೆ, ಆ ರೋಗಗಳಿಗೆ ಕೆಲವು ಮೆಡಿಸಿನ್ಸ್ ಕೊಡಬೇಕಾದ ಅನಿವಾರ್ಯತೆ ಬಂದಿದ್ದರೆ, ಅಥವಾ ಆ ಟೈಮಲ್ಲಿ ಆಹಾರದಲ್ಲೋ ಇನ್ಯಾವುದೋ ಕಾರಣಕ್ಕೋ ಕೆಟ್ಟ ಎಫೆಕ್ಟ್ ಆಗಿದ್ದರೆ ಆಯುರ್ವೇದ ಹೇಳುತ್ತೆ, ಆಗ ಆ ಸಮಯದಲ್ಲಿ ತಾಯಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಎಲ್ಲ ಆಗಿದ್ದರೆ, ಅಥವಾ ತಾಯಿಯ ಬಯಕೆ ತೀರದೆ ಹೋಗಿದ್ದರೆ, ಈ ಥರದ ಸುಮಾರಷ್ಟು ವಿಷಯಗಳನ್ನು ಆಯುರ್ವೇದ ಹೇಳುತ್ತೆ. ಮುಂದೆ ಒಂದಿನ ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಾವು ಮಾತಾಡೋಣ. ಮತ್ತು ಹುಟ್ಟುವಾಗ ಆಗುವಂಥ ಕಾಂಪ್ಲಿಕೇಶನ್ಸ್, ಏನಾದರೂ ಈಗ ಸರಿಯಾಗಿ ಸುಲಭವಾಗಿ ಡೆಲಿವರಿ ಆಗದೇನೆ ಮಗುವಿಗೆ ಸರಿಯಾಗಿ ಆಕ್ಸಿಜನ್ ಸಿಗದೆ ಹೋಗಿದ್ರೆ, ಹುಟ್ಟಿದ ತಕ್ಷಣ ಅಳದೆ ಹೋಗಿದ್ರೆ, ಈ ಥರದ್ದೆಲ್ಲ. ಮತ್ತು ತುಂಬ ಕಡಿಮೆ ವೇಟ್ ಇದ್ದು ಹುಟ್ಟಿದವರಿಗೂ ಕೂಡ ಈ ಸಮಸ್ಯೆ ಬರಬಹುದು ಅಂತ. ಇದು ಯಾವುದೂ ಕೂಡ ಬರುತ್ತೆ ಅಂತಲ್ಲ. ಬಹಳಷ್ಟು ಬಾರಿ 7 ತಿಂಗಳಿಗೆ ಮಗು ಹುಟ್ಟಿ ತುಂಬ ಕಡಿಮೆ ವೇಟ್ ಇದ್ದು ಎಷ್ಟೋ ದಿವಸಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಮುಂದೆ ಆ ಮಗು ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿ ತುಂಬ ಚೆನ್ನಾಗಿ ಬದುಕಿದ್ದು ಬೇಕಾದಷ್ಟು ಇರುತ್ತೆ. ಆದರೆ ಇದು ಕೂಡ ಒಂದು ಸಾಧ್ಯತೆ ಆಗ್ಬೋದು ಅಂತ. ಇನ್ನು ಜೆನೆಟಿಕ್ಸಿಂದ ಅಂದರೆ ತಂದೆ ತಾಯಿಗೆ, ಅಜ್ಜ ಅಜ್ಜಿಗೆ ಈ ಥರ ಸಮಸ್ಯೆಗಳಿದ್ದರೆ ಅದು ಬರುವ ಚಾನ್ಸಸ್ ಇರುತ್ತೆ.
ಇನ್ನು ಡೆವಲಪ್ಮೆಂಟಲ್ಲಿ ಅಂದರೆ ಹುಟ್ಟಿದ ನಂತರ ಸರಿಯಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗದೆ ಹೋದರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಮಗುವಿನ ಡೆವಲಪ್ಮೆಂಟಲ್ ಸಮಸ್ಯೆ ಆದರೆ ಅದರಿಂದನೂ ಕೂಡ ತೊಂದರೆ ಆಗಬಹುದು ಅಂತ. ಇನ್ನು ಲಕ್ಷಣಗಳು, ಮಗುವಿಗೆ ಆಟಿಸಮ್ನಂತಹ ಸಮಸ್ಯೆ ಇದ್ದಿರಬಹುದು ಅಂತ ನಿಮಗೆ ಯಾವಾಗ ಅನ್ನಿಸಬೇಕು, ಈ ಯಾವ್ಯಾವ ಲಕ್ಷಣಗಳನ್ನು ಕಾಣಿಸಿದಾಗ ನೀವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಅನ್ನೋದನ್ನು ಗಮನಿಸಬೇಕು. ಸುಮಾರು 2 ವರ್ಷ ಆಗ್ತಾ ಇದ್ದಾಗೆ ಆ ಸೈನ್ಸ್ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಈ ಥರ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಗ್ತಿದೆಯಲ್ಲ, ಬೇರೆ ಮಕ್ಕಳ ಥರ ಇಲ್ವಲ್ಲ, ಈ ಥರದ ಲಕ್ಷಣಗಳು ಕಾಣಿಸ್ಕೊಳ್ಲಿಕ್ಕೆ ಶುರುವಾಗ್ತವೆ. ಸೊ ಅದು ಸುಮಾರಾಗಿ ಯಾವ ಥರ ಲಕ್ಷಣಗಳು ಇರಬಹುದು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಐ ಕಾಂಟ್ಯಾಕ್ಟ್ ಇರಲ್ಲ ಅಂತ. ಮಗು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕಲ್ಲ ಅಥವಾ ಏನೋ ಒಂದು ಹೇಳಬೇಕಲ್ವಾ, ಅದು ಐ ಕಾಂಟ್ಯಾಕ್ಟ್ ಇರಲ್ಲ. ಮತ್ತು ಈ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಲ್ಲ, ಮುಖದಲ್ಲಿ ಈಗ ಖುಷಿ ಆಯಿತು, ಬೇಜಾರಾಯಿತು, ಆ ಒಂದು ಲಕ್ಷಣಗಳನ್ನು ತೋರಿಸಬೇಕಲ್ಲ, ಆ ಥರದ ಲಕ್ಷಣಗಳನ್ನು ಆ ಮಗು ತೋರಿಸಲ್ಲ ಅಂತ. ಮತ್ತು ಒಂದು ಏಜ್ ಆಗ್ತಾ ಹೋದಾಗೆ ಮಗು ತನ್ನ ಹೆಸರು ಇದು, ಈ ಥರ ಕರೆದ್ರೆ ನಾನು ತಿರುಗಿ ನೋಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುತ್ತೆ. 2 ವರ್ಷ ಆಗುವಷ್ಟೊತ್ತಿಗೆ ಎಲ್ಲ ಮಕ್ಕಳಿಗೂ ಅದೊಂದು ಬಂದಿರುತ್ತೆ, ಹೆಸರು ಹೇಳಿದ ತಕ್ಷಣ ತಿರುಗಿ ನೋಡುವಂಥ ಒಂದು ಗುಣ. ಆ ಥರ ತಿರುಗಿ ನೋಡ್ತಾ ಇಲ್ಲ ಅಂತಾದರೆ ಆಗ ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ಈ ಕಲ್ತಿರುವಂಥದ್ದು ಇರುತ್ತಲ್ಲ, ಉದಾಹರಣೆಗೆ ಕೆಲವು ಶಬ್ದಗಳನ್ನು ಹೇಳೋದು ಅಥವಾ ಏನನ್ನಾದರೂ ನೋಡೋದು, ಮಾಡೋದು, ಅಥವಾ ಏನಾದರೂ ಮಿಮಿಕ್ ಮಾಡೋದು, ಯಾರೋ ತಂದೆ ತಾಯಿ ಮಾಡಿದ್ದನ್ನು ತಾನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಈ ಸ್ಕಿಲ್ಸ್ ಇರುತ್ತಲ್ಲ, ಆ ಸ್ಕಿಲ್ಸ್ ಕಲ್ತಿದ್ದನ್ನು ಮರ್ತು ಬಿಡ್ತಾರೆ. ಮೊದಲು ಸುಮಾರಾಗಿ ಮಾತಾಡ್ತಿದ್ದ, ಅಪ್ಪ ಅಮ್ಮ ಅಂತ ಕರೀತಿದ್ದ, ಈಗ ಏನು ಮಾಡಲ್ಲ. ಈ ಥರ ಆಗಿದ್ದು ಇನ್ನೂ ಹೆಚ್ಚು ಡೆವಲಪ್ ಆಗ್ತಾ ಹೋಗೋ ಬದಲು ಕಳ್ಕೊಳ್ಳುವಂಥದ್ದಿದ್ದರೆ, ಮತ್ತು ಏನಾದರೂ ಕಲಿಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದರೆ, ಕಲಿಯೋದು ಅಂತಂದರೆ ಶಾಲೆಗೆ ಹೋಗಿ ABCD ಕಲಿಯೋದಲ್ಲ, ಈ ಸ್ಕಿಲ್ಸ್ ಕಲಿತಾವಲ್ಲ ಮಕ್ಕಳು, ಏನೋ ಮಿಮಿಕ್ ಮಾಡೋದು, ಅಥವಾ ಈಗ ಈ ಮೂತ್ರ ಮಾಡಲಿಕ್ಕೆ ಹೋಗಬೇಕು ಅಂತಾದರೆ ನಾನು ಪ್ಯಾಂಟನ್ನು ಕಳಚಿ ಹೋಗಬೇಕು ಅಂಥದ್ದು, ಈ ಥರದ ಸ್ಕಿಲ್ಸನ್ನು ಮಗು ಕಲೀಲಿಕ್ಕೆ ತುಂಬ ಕಷ್ಟಪಡುತ್ತೆ, ಅರ್ಥವೇ ಆಗೋದಿಲ್ಲ. ಎಷ್ಟು ಹೇಳ್ಕೊಟ್ರೂ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಸ್ಕೂಲಿಗೆ ಹೋಗುವಾಗ ದೊಡ್ಡದಾಗಿದೆ, LKG UKG ಹೋಗುತ್ತೆ ಅಂತಂದರೆ ಅಲ್ಲಿ ಟೀಚರ್ಸ್ ಹೇಳ್ತಾರೆ, ನಿಮ್ಮ ಮಗು ಎಷ್ಟು ಹೇಳ್ಕೊಟ್ರು ಅರ್ಥನೇ ಆಗಲ್ಲ, ಬೇರೆ ಮಕ್ಕಳೆಲ್ಲ ಮಾಡ್ತಾರೆ, ಬಟ್ ನಿಮ್ಮ ಮಗು ಇನ್ನೇನೇನೋ ಮಾಡ್ತಾ ಇರುತ್ತೆ, ನಾನು ಹೇಳಿದ್ರ ಬಗ್ಗೆ ಗಮನವನ್ನೇ ಕೊಡಲ್ಲ ಅಂತ. ಮತ್ತು ಸಾಮಾನ್ಯವಾಗಿ ಸ್ವಲ್ಪ ದಡ್ಡತನ ಕಾಣಿಸಬಹುದು. ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಮಾತ್ರ ಇಂಟೆಲಿಜೆಂಟ್ ಇದ್ದಂಗೆ ಕಂಡರೂ ಕೂಡ ಉಳಿದೆಲ್ಲ ವಿಷಯಗಳಲ್ಲಿ ದಡ್ಡತನ ಕಾಣಿಸಬಹುದು. ಅಂದರೆ ಅಷ್ಟು ಬುದ್ಧಿವಂತ ಅಲ್ಲ ಅಂತ ನಿಮಗೆ ಫೀಲ್ ಆಗಬಹುದು. ಎಷ್ಟು ಬಾರಿ ಅಪ್ಪ ಅಮ್ಮ ತನ್ನ ಮಗು ಅನ್ನುವ ಕಾರಣಕ್ಕೆ ಎಲ್ಲ ವಿಷಯದಲ್ಲೂ ಬುದ್ಧಿವಂತ ಅಂತ ಅಂದ್ಕೊಂಡು ಇದ್ರೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಇಷ್ಟು ಹೊತ್ತಿಗೆ ನನ್ನ ಉಳಿದ ರಿಲೇಟಿವ್ಸಿನ ಮಕ್ಕಳಿದ್ದಾರಲ್ಲ, ಅವರು ಈ ಥರದ ಕೆಲಸಗಳನ್ನು ಸಲೀಸಾಗಿ ಮಾಡ್ತಾರೆ, ನಮ್ಮ ಮಗು ಮಾಡ್ತಾ ಇಲ್ವಾ ಅಂತ ಒಂಚೂರು ಗಮನಿಸ್ಬೋದು. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ತುಂಬ ಅಪ್ಪ ಅಮ್ಮನಿಗೆ ಹೇಗೆ ಅಂತಂದರೆ, ಹುಡ್ತಾ ಇದ್ದ ಹಾಗೆ ಮಗು ತುಂಬ ಬ್ರಿಲಿಯಂಟ್ ಆಗಿರಬೇಕು, 2-3 ವರ್ಷ ಆಗ್ತಿದ್ದ ಹಾಗೆ ಎಲ್ಲದನ್ನು ಏನೇನು ಕಲಿಬೇಕೋ ಅದು ಈ 7-8 ವರ್ಷ ಆಗುವಷ್ಟೊತ್ತಿಗೆ ಏನು ಕಲಿಬೇಕು ಅದನ್ನೆಲ್ಲ ಕಲಿತು ಬಿಡಬೇಕು ಅಂತ ಮಗುವಿನ ಮೇಲೆ ಪ್ರೆಷರ್ ಹಾಕಿ ಸಮಸ್ಯೆ ಉಂಟು ಮಾಡ್ತಿರ್ತಾರೆ. ಪಾಪ ಮಗು ಹೆದರಿ ಕಲಿಬೇಕಾದ್ದನ್ನು ಕಲಿಲಿಕ್ಕಾಗ್ದೇ ಹೋಗುತ್ತೆ. ಸೊ ಹಾಗಲ್ಲ. ಅಥವಾ ಬೇರೆಯವ್ರ ಜೊತೆಗೆ ಮಗುವನ್ನು ಕಂಪೇರ್ ಮಾಡಿಕೊಂಡು ಅವನಿಗೆ ಅದೆಲ್ಲ ಹೇಳಲಿಕ್ಕೆ ಬರುತ್ತೆ, ನನ್ನ ಮಗನಿಗೆ ಬರಲ್ಲ, ಈ ಥರ ಯೋಚನೆ ಮಾಡೋದಲ್ಲ. ಸಾಮಾನ್ಯವಾದ ದೃಷ್ಟಿಯಲ್ಲಿ ಸ್ವಲ್ಪ ಹಿಂದಿದೆಯಾ ಅಂತ ನಿಮಗೆ ತುಂಬ ಆ ಥರ ಅನಿಸಿದರೆ ಆಗ ಡಾಕ್ಟರ್ ಕರ್ಕೊಂಡು ಹೋಗಬೇಕು. ಮತ್ತು ಬಹಳ ಬೇಗ ಕಲಿತರೂ ಕೂಡ ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಅದನ್ನು ಹೇಗೆ ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಬೇಕು, ಹೇಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು, ಇದು ಅರ್ಥ ಆಗದೆ ಹೋಗ್ಬೋದು. ಮತ್ತು ಸಾಮಾನ್ಯವಾಗಿ ಈ ಥರದ ಮಕ್ಕಳು ಈಗ ಬೇರೆ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಅವರಿಗೆ ಬರೋದಿಲ್ಲ, ಹೇಗೆ ಆಟ ಆಡಬೇಕು ಅಂತ ಅರ್ಥ ಆಗಲ್ಲ. ಆಗ ಅವ್ರ ಪಾಡಿಗೆ ಅವರು ಯಾವುದೋ ಬೇರೆ ಲೋಕದಲ್ಲಿರ್ತಾರೆ. ಸ್ಕೂಲಿಗೆ ನೀವು ಮಗುವನ್ನು ಕಳಿಸಿದಿರಿ ಅಂತಾದರೆ ಉಳಿದೆಲ್ಲ ಮಕ್ಕಳು ಜಾರುಬಂಡಿ ಆಡೋದು, ಯಾವುದೋ ಒಂದು ಆಟವನ್ನು 3-4 ಜನ ಸೇರ್ಕೊಂಡು ಆಡ್ತಾ ಇದ್ದರೆ, ನಿಮ್ಮ ಮಗುವಿಗೆ ಈ ಥರ ಸಮಸ್ಯೆ ಇದ್ದರೆ ಆಗ ಆಡಲಿಕ್ಕೆ ಬರ್ತಾ ಇರೋದಿಲ್ಲ. ಆಗ ಟೀಚರ್ ಹೇಳ್ತಾರೆ, ನಿಮ್ಮ ಮಗು ಒಬ್ಬನೇ ಸಪ್ರೇಟಾಗಿರ್ತಾನೆ, ಬೇರೆ ಮಕ್ಕಳ ಜೊತೆಗೆ ಮಿಂಗಲ್ ಆಗಲ್ಲ ಅಂತ. ಸೊ ಈ ಥರ ಕಂಪ್ಲೇಂಟ್ ಬಂದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ಮಾತಾಡುವಾಗಲೂ ಅಷ್ಟೇ, ಸಾಮಾನ್ಯವಾದ ಟೋನಲ್ಲಿ ಮಾತಾಡೋದಿಲ್ಲ, ಸ್ವಲ್ಪ ಅಬ್ನಾರ್ಮಲ್ ಆಗಿ ಮಾತಾಡೋದು, ಒಳ್ಳೆ ರೋಬೋಟ್ ಮಾತಾಡ್ದಂಗೆ ಮಾತಾಡ್ಬೋದು, ಅಥವಾ ಮಾತಾಡಲಿಕ್ಕೆ ತುಂಬ ಕಷ್ಟಪಡ್ಬೋದು, ಹೇಗೆ ಶಬ್ದಗಳನ್ನು ಜೋಡಿಸಬೇಕು ಅಂತ ಅರ್ಥ ಆಗದೆ ಹೋಗ್ಬೋದು. ಇದೆಲ್ಲ ಸಮಸ್ಯೆಗಳು ಬರ್ತವೆ. ಮತ್ತು ಶಬ್ದಗಳನ್ನು, ವಾಕ್ಯಗಳನ್ನು ಹೇಳಿದ್ದನ್ನೇ ರಿಪೀಟ್ ಮಾಡ್ತಾ ಇರ್ಬೋದು, ಅದಕ್ಕೆ ಯಾವುದೇ ರೀತಿ ಮೀನಿಂಗೇ ಇರೋದಿಲ್ಲ. ಕೆಲವು ಮಕ್ಕಳು ತುಂಬ ಪ್ಯಾಸಿವ್ ಆಗಿ ಸುಮ್ಮನೆ ಕೂತ್ಕೊಂಡಿರ್ತವೆ. ಕೆಲವೊಂದು ಅಗ್ರೆಷನ್, ಚಿಕ್ಕ ಪುಟ್ಟ ಕಾರಣಕ್ಕೆ ಸಿಟ್ಟು ಬಂದು ಹೊಡೆಯೋದು, ಬಡಿಯೋದು, ಈ ಥರ ಎಲ್ಲ ಮಾಡೋದಿರುತ್ತೆ. ಸಮ್ಟೈಮ್ಸ್ ಏನಿರುತ್ತೆ ಅಂದರೆ, ನೀವು ಆ ಮಗುವಿನಿತ್ತಂದ ಕಸ್ಕೊಂಡಾಗ ಮಗು ಕೇಳಿದ್ದನ್ನು ಕೊಡಲಿಲ್ಲ ಅಂದರೆ ಆಗ ಸಿಟ್ಟು ಬಂದು ಮಗು ಸ್ವಲ್ಪ ಕೋಪಿಷ್ಟ ಆದರೆ ಮಾಡ್ಬೋದು, ಅದು ಸಹಜವಾದ ಗುಣ. ಆದರೆ ಹಾಗಲ್ಲ, ಅಕಾರಣವಾಗಿ ಮಗುವಿಗೆ ಆ ಥರ ಇರಿಟೇಷನ್ ಆಗಿ ಅಗ್ರೆಷನ್ ತೋರಿಸ್ಬೋದು. ಮತ್ತು ಏನಾದರೂ ಮೂಮೆಂಟನ್ನು ರಿಪೀಟ್ ಮಾಡ್ತಾ ಇರೋದು,
ಈಗ ಎಲ್ಲೋ ನಿಂತ್ಕೊಂಡು ಹೀಗೆ ಕೈ ಆಡಿಸ್ತಾ ಇರೋದು, ಅಥವಾ ಏನೋ ಕೈಯಲ್ಲಿ ಮೂಮೆಂಟ್ಸನ್ನು ಮಾಡಿ ತೋರಿಸ್ತಾ ಇರೋದು, ಅದಕ್ಕೆ ಯಾವುದೇ ರೀತಿಯ ಕಾರಣವೂ ಇರಲ್ಲ. ಅದನ್ನು ಯಾಕೆ ಮಾಡ್ತಿದೆ ಅಂತ ಆ ಮಗುವಿಗೆ ಗೊತ್ತಿರೋದಿಲ್ಲ. ಅದು ಸಮ್ಟೈಮ್ಸ್ ಆಂಗ್ಸೈಟಿಯ ಕಾರಣದಿಂದ ಆಗ್ತಾ ಇರುತ್ತೆ. ಮತ್ತು ಒಂದು ರುಟೀನ್ ಹಾಗೇ ಇರಬೇಕು ಅಂತ ಮಗು ಬಯಸುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ಇದಾದ ನಂತರ ಇದಾಗಬೇಕು, ಇದಾದ ನಂತರ ಇದಾಗಬೇಕು, ಹಾಗೆ ಸ್ಟ್ರಿಕ್ಟಾಗಿರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಮಕ್ಕಳು ಬಿಂದಾಸಾಗಿರ್ತೇವಲ್ಲ, ಹಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಚಿಕಿತ್ಸೆಗಳು, ಇದರಲ್ಲಿ 2 ಪಾರ್ಟ್ ಅಂತ ನಾನು ಹೇಳೋದು. ಒಂದು ಈ ಮಾಡರ್ನ್ ಟ್ರೀಟ್ಮೆಂಟ್ಸ್ ಅಥವಾ ಥೆರಪೀಸ್, ಇನ್ನೊಂದು ಆಯುರ್ವೇದದ್ದು. ಈ ಮಾಡರ್ನ್ ಥೆರಪೀಸ್ ತುಂಬ ಹೆಲ್ಪ್ ಆಗ್ತವೆ. ಉದಾಹರಣೆಗೆ ಸ್ಪೀಚ್ ಥೆರಪಿ, ಬಿಹೇವಿಯರಲ್ ಥೆರಪಿ, ಈ ಥರ ಎಲ್ಲ. ಬಹಳಷ್ಟು ಜನ ಆಟಿಸಮ್ ತೊಂದರೆ ಇರುವಂಥ ಮಕ್ಕಳನ್ನು ಕೇರ್ ಮಾಡಲಿಕ್ಕೆ ಅಂತಲೇ ಟ್ರೈನಿಂಗ್ ಪಡ್ಕೊಂಡಿರ್ತಾರೆ. ಅಂಥವರು ತುಂಬ ಚೆನ್ನಾಗಿ ಆ ಮಗುವಿಗೆ ಒಳ್ಳೆಯ ಥೆರಪೀಸನ್ನು ಕೊಡ್ತಾರೆ. ಆ ಥರ ಥೆರಪಿಗಳನ್ನು ಕೊಡ್ಬೋದು. ಮತ್ತು ಸಮಸ್ಯೆಗೆ ಚಿಕಿತ್ಸೆ ಅಂತಂದರೆ ಖಂಡಿತ ಆಯುರ್ವೇದದಲ್ಲಿ ಇದೆ. ಅದರಲ್ಲೂ ವಿಶೇಷವಾಗಿ ಈ 2 ವರ್ಷದ ಒಳಗಿನ ಮಕ್ಕಳು, ಅಥವಾ ನಿಮಗೆ ಗೊತ್ತಾದ ತಕ್ಷಣ 3, 4, 5, 6 ವರ್ಷ ಒಳಗಿನ ಮಕ್ಕಳಾದರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರೋದು ಅಂದರೆ ಮಾತ್ರಾಬಸ್ತಿ, ಪಂಚಕರ್ಮದ ಒಂದು ರೀತಿ ಅದು. ಅಲ್ಲಿ ಔಷಧಿ ತುಪ್ಪ ಅಥವಾ ಎಣ್ಣೆಯನ್ನು, ವಿಶೇಷವಾಗಿ ತುಪ್ಪ, ಒಂದು ಎಕ್ಸಾಂಪಲ್ ಬ್ರಾಹ್ಮಿ ಘೃತ, ಪಂಚಗವ್ಯ ಘೃತ ಅಂತ ಅಂದ್ಕೊಳ್ಳಿ. ಆ ಥರದ ಮೆಡಿಕೇಟೆಡ್ ತುಪ್ಪವನ್ನು ಕರಗಿಸಿ ಎನಿಮಾ ಥರ ಕೊಡ್ತಾರೆ. ಇದಕ್ಕೆ ಮಾತ್ರಾಬಸ್ತಿ ಅಂತ ಹೇಳ್ಬೋದು. ಅರೆ, ಮಗು ಮೋಷನ್ ಚೆನ್ನಾಗಿ ಸರಿಯಾಗಿ ಮಾಡುತ್ತೆ, ಇದನ್ನು ಯಾಕೆ ಹಾಕಬೇಕು ಅಂತ ನಿಮ್ಗೆ ಅನಿಸ್ಬೋದು. ನಾನು ಈ ಮೆದುಳು ಮತ್ತು ಕರುಳಿನ ಸಂಬಂಧದ ಬಗ್ಗೆ ಹೇಳುವಾಗ ಹೇಳಿದ್ದೆ, ಹೇಗೆ ಪಂಚಕರ್ಮ ಈಗ ಮೆದುಳನ್ನು ಕರುಳಿನ ಮೂಲಕ ಸರಿ ಮಾಡುತ್ತೆ ಅಂತ. ಹಾಗೆ ಎನಿಮಾ ತುಂಬ ಇದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಮೋಷನ್ ಕ್ಲೀನ್ ಆಗಲಿಕ್ಕೆ ಮಾಡೋದಲ್ಲ, ಇದು ಒಳಗಡೆ ಹಾಕಿದ್ದು ಎಷ್ಟು ಹೆಚ್ಚೊತ್ತಿರುತ್ತೋ ಅಷ್ಟು ಪ್ರಯೋಜನ ಜಾಸ್ತಿ ಆಗುತ್ತೆ. ಅದೇನೇ ಇರಲಿ, ನೀವು ಆ ಚಿಕಿತ್ಸೆಯನ್ನು ಮಾಡಿಸಬೇಕು ಅಂತ. ಒಂದು ಸಾರಿ ನಿಮ್ಮ ಮಗುವನ್ನು ಕರ್ಕೊಂಡು ನೀವು ಪಂಚಕರ್ಮ ಸೆಂಟರ್ಗೆ ಹೋಗಿ ಅಲ್ಲಿ ಡಾಕ್ಟ್ರಿಗೆ ತೋರಿಸಿ ಅವ್ರು ಹೇಳಿದ ಹಾಗೆ ಮಾತ್ರಾಬಸ್ತಿಯನ್ನು ಮಾಡಬೇಕು. ತಾಯಿ ಅದನ್ನು ಮಾಡೋದು ಹೇಗೆ ಅಂತ ಕಲಿತ್ಕೊಂಡ್ರೆ ಮುಂದೆ ಮನೆಯಲ್ಲೇ ಮಾಡಲಿಕ್ಕಾಗತ್ತೆ. ವರ್ಷದಲ್ಲಿ 3 ಬಾರಿ ಇದನ್ನು ಮಾಡಿಸಬೇಕು. ಕೆಲವೊಬ್ಬರಿಗೆ ಅನ್ನಿಸ್ಬೋದು, ಹೀಗೆ ಮನೆಯಲ್ಲಿ ಮಾಡಲಿಕ್ಕೆ ಹೇಳಿದರೆ ತಪ್ಪಾಗಲ್ವಾ ಅಂತ. ಖಂಡಿತ ಹೌದು. ಹಾಗೆ ಮನೆಯಲ್ಲೇ ಮಾಡಿ ಅಂತ ಹೇಳೋದು ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ಶಾಸ್ತ್ರೀಯ ದೃಷ್ಟಿಯಿಂದ ಅಷ್ಟು ಸರಿಯಲ್ಲ. ಆದರೆ ಬಹಳಷ್ಟು ಬಾರಿ ಆ ಮಕ್ಕಳ ಸಲುವಾಗಿ ವರ್ಷಕ್ಕೆ 2-3 ಬಾರಿ 10 ದಿನ ರಜೆ ಹಾಕಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ಕೆಲವೊಮ್ಮೆ ಸಮಯ ಇಲ್ಲದಿರೋದಕ್ಕೆ ತೊಂದರೆ ಆಗ್ಬೋದು, ಕೆಲವೊಮ್ಮೆ ಹಣದ ಸಮಸ್ಯೆಯಾಗಿ ತೊಂದರೆ ಆಗ್ಬೋದು. ಹಾಗಾಗಿ ಸರಿಯಾಗಿ ತಾಯಿ ಅದನ್ನು ಅರ್ಥ ಮಾಡಿಕೊಂಡು ಕಲಿತ್ಕೊಂಡ್ರೆ ಅದನ್ನು ಮನೆಯಲ್ಲಿ ಒಬ್ಬ ಡಾಕ್ಟರ್ ಗೈಡೆನ್ಸ್ ಮೂಲಕ ಮಾಡಬಹುದು. ಆ ಥರ ಮಾಡಿದ್ರೆ ವರ್ಷಕ್ಕೆ ಒಂದು 3 ಬಾರಿ ಅಂತೆ ಒಂದು 2-3 ವರ್ಷ ಮಾಡಿದರೆ ತುಂಬ ಅದ್ಭುತ ಬದಲಾವಣೆಯನ್ನು ಖಂಡಿತ ಕಾಣಲಿಕ್ಕೆ ಸಾಧ್ಯ. ತುಂಬ ಕೇಸಸ್ ಈ ಥರ ಒಂದು ರಿಸಲ್ಟನ್ನು ಹೇಳ್ತಾರೆ. ಇನ್ನು ಕೆಲವು ಆಯುರ್ವೇದ ಔಷಧಗಳು, ಅದರಲ್ಲೂ ವಿಶೇಷವಾಗಿ ಸ್ವರ್ಣ ಭಸ್ಮ ಇರುವಂಥದ್ದಲ್ಲ, ಸ್ವರ್ಣ ಪ್ರಾಶನ ಅಂತ, ಸ್ವರ್ಣ ಬಿಂದು ಪ್ರಾಶನ ಅಂತ ಮಾಡ್ತಾರಲ್ಲ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ತಿಂಗಳಿಗೆ ಒಂದು ಸಾರಿ ಆ ಥರ ಮಾಡೋದ್ರಿಂದ ಅಂಥ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸಲ್ಲ. ಆಯುರ್ವೇದ ಗ್ರಂಥಗಳಲ್ಲೂ ಕೂಡ ತಿಂಗಳಿಗೆ 1 ದಿನ ಮಾಡಿ ಅಂತ ಹೇಳಿಲ್ಲ. ಅಂದರೆ ಉಳಿದ ಮಕ್ಕಳಿಗೆ ಮಾಡ್ಬೋದು, ಆದರೆ ಆಟಿಸಮ್ ಇರೋ ಮಕ್ಕಳು ಸರಿಯಾಗಿ ನಿತ್ಯ ಈ ಸ್ವರ್ಣ ಭಸ್ಮ ಇರುವಂತಹ ವಿಶೇಷ ಔಷಧಗಳು, ಉದಾಹರಣೆಗೆ ಬ್ರಾಹ್ಮಿ ವಟಿ ವಿತ್ ಸ್ವರ್ಣ, ಅಂದರೆ ಸ್ವರ್ಣಯುಕ್ತ ಬ್ರಾಹ್ಮಿ ವಟಿ, ಆ ಥರದನ್ನು ತೆಗೆದುಕೊಳ್ಬೋದು. ಕುಮಾರ ಕಲ್ಯಾಣ ರಸ ಅಂತ ಇರುತ್ತೆ, ಅದನ್ನು ತೆಗೆದುಕೊಳ್ಬೋದು. ಹಾಗೆ ನಿಮ್ಮ ಡಾಕ್ಟ್ರ್ ಸಜೆಷನ್ ಸಜೆಸ್ಟ್ ಮಾಡ್ತಾರೆ, ಅದನ್ನು ನೀವು ಸೇವನೆ ಮಾಡ್ಬೋದು, ಮಕ್ಕಳಿಗೆ ಕೊಡ್ಬೋದು. ಮತ್ತು ಇನ್ನು ಕೆಲವು ಆಯುರ್ವೇದ ಔಷಧಗಳು ಈ ಬುದ್ಧಿಯ ಬೆಳವಣಿಗೆಗೆ ಅಂತಲೇ ಇವೆ. ಬ್ರಹ್ಮರಸಾಯನಮೋ, ಚವನಪ್ರಾಶವೋ, ಈ ಥರ ಎಲ್ಲ. ಅದಕ್ಕೆ ನಿಮ್ಮ ಮಗುವಿಗೆ ಯಾವ್ದು ಸರಿ ಅಂತ ನೋಡಿಕೊಂಡು ಡಾಕ್ಟ್ರ್ ಕೊಡ್ತಾರೆ. ಅದನ್ನು ಸೇವನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಕೆಲವು ಗಿಡಮೂಲಿಕೆಗಳು ಅಥವಾ ಹರ್ಬ್ಸ್, ದ್ರವ್ಯಗಳು, ಅದರಲ್ಲೂ ಮೇಧ್ಯ ಗುಣವನ್ನು ಹೊಂದಿರುವಂಥ, ಅಂದರೆ ಮೆದುಳನ್ನು ಚುರುಕು ಮಾಡುವಂಥ ಗುಣವನ್ನು ಹೊಂದಿರುವಂಥ ದ್ರವ್ಯಗಳು. ಉದಾಹರಣೆಗೆ ಬ್ರಾಹ್ಮಿ, ಇದೆಲ್ಲ ಸ್ಟಡೀಸ್ ಆಗಿದೆ, ತುಂಬ ಹೆಲ್ಪ್ ಆಗುತ್ತೆ ಅಂತ. ಬ್ರಾಹ್ಮಿ, ಈ ಶಂಖಪುಷ್ಪಿ, ಶತಾವರಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೆಲವು ಸ್ಟಡೀಸ್ ಹೇಳ್ತವೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದೆಲಗ, ಮಂಡುಕಪರ್ಣಿ ಅಂತ ಹೇಳ್ತೀವಲ್ಲ, ಆ ಥರದವು. ಸೊ ಈ ಥರದನ್ನೆಲ್ಲ ನಾವು ಬೆಳ್ಕೊಂಡು ಮಗುವಿಗೆ ನಿತ್ಯ ಕೊಡ್ಬೋದು. ಸಾಧ್ಯ ಆಗಲಿಲ್ಲ ಅಂದರೆ ಅವುಗಳ ಸಿರಪ್ಸೋ ಅಥವಾ ಟ್ಯಾಬ್ಲೆಟ್ಗಳು ಮಾರ್ಕೆಟಲ್ಲಿ ಸಿಗ್ತವೆ, ಅಥವಾ ಲೇಹಗಳು ಸಿಗ್ತವೆ, ಅವುಗಳನ್ನು ತಂದು ಕೊಡ್ಬೋದು. ಇನ್ನು ಕೊನೆಯದಾಗಿ ಸಾಧ್ಯ ಆದರೆ ನಿತ್ಯ ಅಭ್ಯಂಗ, ಶಿರೋಭ್ಯಂಗ, ತಲೆಗೆ ಕೆಲವು ಬ್ರಾಹ್ಮಿ ಥರದಂಥ ತೈಲಗಳನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಅಥವಾ ಅದಕ್ಕೆ ಶಿರೋಭ್ಯಂಗವನ್ನು ಮಾಡೋದು, ಮತ್ತು ಸರಿಯಾದ ರೀತಿ ವ್ಯಾಯಾಮಗಳನ್ನು ಮಾಡಿಸೋದು. ಸಾಧ್ಯ ಆದರೆ ಮುದ್ರೆಗಳು, ನಾನು ಕೆಲವು ತಂದೆ ತಾಯಿಗಳನ್ನು ನೋಡಿದ್ದೇನೆ, ತಂದೆ ತಾಯಿ ಮಗು ಮಲಗಿದ್ದಾಗ ಮುದ್ರೆಯನ್ನು ಹಾಕಿ ಆ ಎನರ್ಜಿ ಮಗುವಿಗೆ ಸಿಗ್ತಾ ಇದೆ ಅಂತ ಫೀಲ್ ಮಾಡಿಕೊಂಡು ಒಳ್ಳೆಯ ರಿಸಲ್ಟನ್ನು ಪಡ್ಕೊಂಡವರು. ಹೀಗೆ ನೋಡಲಿಕ್ಕೆ ಇದು ಅನ್ಸೈಂಟಿಫಿಕ್ ಮೂರ್ಖತನ ಅಂತ ಅನ್ನಿಸ್ಬೋದು. ಆದರೆ ಈ ಎನರ್ಜಿ, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಈ ಎನರ್ಜಿಯ ವಿಷಯವನ್ನು ಸ್ವಲ್ಪ ಅಧ್ಯಯನ ಮಾಡಿದರೆ
ಸುಮ್ಮನೆ ಹೇಳ್ಬಿಡೋದು ಸುಲಭ, ಅದರಲ್ಲಿ ಏನಿದೆ ಅಂತ. ಆದರೆ ಸ್ವಲ್ಪ ಅಧ್ಯಯನ ಮಾಡಿದರೆ ಆಗ ಎಷ್ಟು ಅದ್ಭುತ ಅಂತ ಗೊತ್ತಾಗುತ್ತೆ. ಸಮ್ಟೈಮ್ಸ್ ಈ ಮೆಡಿಟೇಷನ್ ಅಥವಾ ಈ ಎನರ್ಜಿಯನ್ನು ಮುದ್ರೆಗಳೋ ಇನ್ಯಾವುದೋ ಮೂಲಕನ ಪಡ್ಕೊಂಡು, ಮಂತ್ರಗಳ ಮೂಲಕನೋ, ಸೂಕ್ತಗಳು ಅಂತ ಮೇಧಾ ಸೂಕ್ತ ಅಂತಲೇ ಬರುತ್ತೆ. ಸೊ ಆ ಥರದ ಸೂಕ್ತಗಳ ಮೂಲಕನೋ ಆ ಎನರ್ಜಿಯನ್ನು ಪಡ್ಕೊಂಡವರು, ಅದನ್ನು ಫೀಲ್ ಮಾಡಿಕೊಂಡ್ರು, ಅದನ್ನು ಅನುಭವಿಸಿದವರು, ಅದರಿಂದ ಪ್ರಯೋಜನ ಪಡ್ಕೊಂಡವರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಅಂತ. ಸೊ ಒಟ್ಟಿನಲ್ಲಿ ಆಟಿಸಮನ್ನು ಸರಿಯಾದ ರೀತಿಯಲ್ಲಿ ಕೇರ್ ತಗೊಂಡ್ರೆ ತುಂಬ ಚೆನ್ನಾಗಿ ಸರಿ ಮಾಡ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.